ಹಾಯ್ ಆಲ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇದು ಟ್ರಿಪ್ದು ಸೆಕೆಂಡ್ ಡೇ ವಿಡಿಯೋ. ನಾವು ಊರಿಂದ ಡೈರೆಕ್ಟ್ ಹೋಗಿದ್ದು ಸಕ್ಕರೆ ಬೈಲು ಆನೆ ಬಿಡಾರಕ್ಕೆ. ಇದು ಶಿವಮೊಗ್ಗ ಹತ್ರ. ಇಲ್ಲಿ ಆನೆಗಳಿಗೆ ಸ್ನಾನ ಮಾಡಿಸೋದಕ್ಕೆ, ಆನೆ ಹತ್ರದಿಂದ ನೋಡೋದಕ್ಕೆ, ಆನೆಗಳನ್ನ ಮುಟ್ಟೋದಕ್ಕೆ ಎಲ್ಲದಕ್ಕೂ ಬಿಡ್ತಾರೆ. ತುಂಬಾ ಹತ್ರದಿಂದ ನಾವು ಆನೆನ ನೋಡ್ಬೋದು. ಇದರಲ್ಲಿ ಕೆಲವೊಂದು ಮೈಸೂರು ಆನೆಗಳು ಕೂಡ ಇದೆಯಂತೆ. ಆನೆಗಳಿಗೆ ಸ್ನಾನ ಮಾಡಿಸ್ಬೇಕು, ಆನೆನ ಮುಟ್ಟಬೇಕು ಅಂತ ಇದ್ರೆ ಬೆಳಗ್ಗೆ 8:30ಗೆಲ್ಲ ಅಲ್ಲಿ ರೀಚ್ ಆಗಬೇಕು. 8:30ಇಂದ 10:30ವರೆಗೂ ಆನೆ ಸ್ನಾನ ಮಾಡಿಸ್ಲಿಕ್ಕೆ ಇರುತ್ತೆ. ಆ ನಂತರ ಬರೀ ನಿಂತ್ಕೊಂಡಿರೋ ಆನೆನ ನೋಡ್ಕೊಂಡ್ ಬರ್ಬೇಕಾಗುತ್ತೆ ಅಷ್ಟೇ. ನೆಕ್ಸ್ಟ್ ಹೋದ್ರೆ ಎಂಟ್ರೆನ್ಸ್ ಫೀಸ್ ಎಲ್ಲ ಇದೆ. ಆನೆಗಳ ಸ್ನಾನಕ್ಕೆ ಒಂದು ಫೀಸು. ಹಾಗೆ ಜಸ್ಟ್ ನಾವು ವಿಸಿಟ್ ಮಾಡಿ ನೋಡ್ಕೊಂಡ್ ಬರ್ತೀವಿ ಅಂದ್ರೆ ಮಕ್ಳಿಗೆ ಇಷ್ಟ ಆಗುತ್ತೆ, ಮಕ್ಳಿಗೆ ಎಕ್ಸ್ಪೀರಿಯನ್ಸ್ ಮಾಡ್ಸೋಣ ಅಂತ ಕರ್ಕೊಂಡು ಹೋಗಿದ್ವಿ. ನಾವು ಅಲ್ಲಿ ಮುಗಿಸ್ಕೊಂಡು ಹೊರಟಿದ್ದು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ. ನಾವಲ್ಲಿ ದೇವಸ್ಥಾನ ಎಲ್ಲ ದರ್ಶನ ಮುಗಿಸ್ಕೊಂಡು, ನಾವು ಈವ್ನಿಂಗ್ ಹೋಗಿದ್ರಿಂದ ದರ್ಶನ ಚೆನ್ನಾಗಾಯ್ತು, ರಶ್ ಇರಲಿಲ್ಲ. ನೀಟಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಗಣಪತಿ ಭಟ್ ಶಾಸ್ತ್ರಿಗಳ ಹತ್ರ ಹೋದ್ವಿ. ವಿಡಿಯೋನ ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಮಾಡ್ತಾ ಇದ್ದೀನಿ. ಈ ಗುರುಜಿ ತುಂಬಾನೇ ಪವರ್ಫುಲ್ ಇರೋವಂಥವ್ರು, ತುಂಬಾನೇ ಹೆಸರಿರೋವಂಥ ಗುರುಜಿಗಳು. ಏನೇ ಸಮಸ್ಯೆಗಳಿದ್ರು, ಎಂಥದೇ ವಿಷಯ ಇದ್ರೂ ನೀವು ಇದಕ್ಕೆ ಬಂದಿದ್ದೀರಾ, ಇಂಥದೇ ಸಮಸ್ಯೆ ಇದೆ ನಿಮ್ಮ ಮನೆಯಲ್ಲಿ, ಇದಕ್ಕಿದೇ ಪರಿಹಾರ ಮಾಡಿ ಅಂತ ಹೇಳ್ತಾರೆ. ಅಡ್ರೆಸ್, ಫೋನ್ ನಂಬರ್ ಕೂಡ ನಾನು ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸಿಗಂದೂರ್ ಹತ್ರ ಯಾರನ್ನ ಕೇಳಿದ್ರು ಹೇಳ್ತಾರೆ ಗಣಪತಿ ಭಟ್ ಶಾಸ್ತ್ರಿ ಅಂತ. ₹1 ಕಾಣಿಕೆ ಕೂಡ ತಗೊಳ್ಳಲ್ಲ. ಮನೆಯಿಂದ ಒಂದು ತೆಂಗಿನಕಾಯಿ ತಗೊಂಡೋದ್ರೆ ಸಾಕು, ಎಲ್ಲೋ ನೆಲದಲ್ಲಿ ಹಿಡ್ದಿರೋ ಥರ. ಇದರದ್ದು ಕಂಪ್ಲೀಟ್ ಬ್ಲಾಗ್ ಬಂದ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದ್ರೆ, ಫ್ರೀ ಇದ್ರು ಇಂಟ್ರೆಸ್ಟ್ ಇದ್ರೆ ಹೋಗಿ ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು ಆಲ್.